ಸಿದ್ದರಾಮಯ್ಯ ಇವರ ಬಗ್ಗೆ ನಿಮ್ಗೆ ಹಲವು ವಿಚಾರಗಳು ಗೊತ್ತಿರಬಹುದು. ಇಂಥ ಸಿದ್ದರಾಮಯ್ಯ ಇಲ್ಲಿವರೆಗೆ ಬೆಳೆದು ಬಂದಿದ್ದು ಹೇಗೆ ಗೊತ್ತಾ? ಇವರ ರಿಯಲ್ ಲೈಫ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1948 ಆಗಸ್ಟ್ 12ರಂದು ಜನನ. ಫ್ರೆಂಡ್ಸ್, ಸಿದ್ದರಾಮಯ್ಯ ಹುಟ್ಟಿದ್ದು 1948 ಆಗಸ್ಟ್ 12ರಂದು. ಅಂದಿನ ಮೈಸೂರು ರಾಜ್ಯದ ಮೈಸೂರು ಜಿಲ್ಲೆಯ ವರುಣಾ ಹೋಬಳಿಯ ಸಿದ್ದರಾಮನ ಹುಂಡಿ ಎಂಬಲ್ಲಿ. ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಈ ದಂಪತಿಯ 5 ಮಕ್ಕಳಲ್ಲಿ ಸಿದ್ದರಾಮಯ್ಯ 2ನೇಯವರು. ಇವರದ್ದು ಕುರುಬ ಸಮುದಾಯ. 9ನೇ ವಯಸ್ಸಿನವರೆಗೆ ಶಾಲೆಗೆ ಹೋಗಿಲ್ಲ. ಹೌದು ಫ್ರೆಂಡ್ಸ್, ಸಿದ್ದರಾಮಯ್ಯ 9ನೇ ವಯಸ್ಸಿನವರೆಗೂ ಶಾಲೆಗೆ ಹೋಗಿಲ್ಲ. ಕಾರಣ, ಇವರ ತಂದೆ ಬಾಲಕ ಸಿದ್ದರಾಮಯ್ಯರನ್ನ ಜಾನಪದ ನೃತ್ಯ ಕಲಿಯಲು ವೀರ ಮಕ್ಕಳ ಕುಣಿತಕ್ಕೆ ಸೇರಿಸಿದ್ರು. ಇಲ್ಲೇ ಒಂದಷ್ಟು ಅಕ್ಷರಾಭ್ಯಾಸ ನಡೀತು. ಆಮೇಲೆ ನೃತ್ಯ ಕಲಿಸೋರು ನಿಲ್ಲಿಸಿಬಿಟ್ರು. ಇದರಿಂದ ಬೇರೆ ಹುಡುಗರ ಜೊತೆ ದನ ಮೇಯಿಸೋಕೆ ಹೋದ್ರು ಸಿದ್ದರಾಮಯ್ಯ. ಇದನ್ನ ಗಮನಿಸಿದ ಶಾಲೆಯ ಹೆಡ್ ಮಾಸ್ಟರ್ ತಂದೆ ಜೊತೆ ಮಾತನಾಡಿ ಸಿದ್ದರಾಮಯ್ಯರನ್ನ ಶಾಲೆಗೆ ಸೇರಿಸಿದ್ರು. ವಿಶೇಷ ಪರ್ಮಿಷನ್ ನೊಂದಿಗೆ 1957ರಲ್ಲಿ 5ನೇ ತರಗತಿಗೆ ಪ್ರವೇಶ ಪಡೆದ್ರು ಸಿದ್ದರಾಮಯ್ಯ. ಓದೋದ್ರಲ್ಲಿ ಮುಂದು ಬೀಡಿ ಸೇದುತ್ತಿದ್ರು. ಸಿದ್ದರಾಮಯ್ಯ ಶಾಲೆಗೆ ಸೇರಿದ್ದು ಲೇಟ್ ಆದ್ರೂ 10ನೇ ತರಗತಿವರೆಗೂ ಓದೋದ್ರಲ್ಲಿ ಕ್ಲಾಸ್ಗೆ ನಂಬರ್ 1 ಇದ್ರಂತೆ. ಇದರ ಜೊತೆಗೆ ಎಲ್ಲಾ ಕ್ರೀಡೆಗಳಲ್ಲೂ ಭಾಗವಹಿಸುತ್ತಿದ್ರು. ಶಾಲಾ ದಿನಗಳಲ್ಲೇ ಸ್ನೇಹಿತರ ಜೊತೆ ಸೇರಿ ಬೀಡಿ ಸೇದೋದನ್ನ ಕಲಿತ್ರು. ಬಳಿಕ ಮೈಸೂರಿನ ವಿದ್ಯಾವರ್ಧಕ ಕಾಲೇಜಿನಲ್ಲಿ PUC ಮುಗಿಸಿದ್ರು. ಮಗನನ್ನ ಡಾಕ್ಟರ್ ಮಾಡುವ ಆಸೆ ತಂದೆಗೆ. ವೈದ್ಯ ಬದಲು ವಕೀಲರಾದ ಸಿದ್ದರಾಮಯ್ಯರನ್ನ ಡಾಕ್ಟರ್ ಮಾಡಬೇಕು ಅನ್ನೋದು ತಂದೆ ಸಿದ್ದರಾಮೇಗೌಡರ ಆಸೆಯಾಗಿತ್ತು. ಆದ್ರೆ PUCಯಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದ್ರಿಂದ ಮೆಡಿಕಲ್ ಕಾಲೇಜಿನಲ್ಲಿ ಸೀಟು ಸಿಗ್ಲಿಲ್ಲ. ಹೀಗಾಗಿ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ BSc ಓದಿದ್ರು ಸಿದ್ದರಾಮಯ್ಯ. ಬಳಿಕ ಮೈಸೂರಿನ ಶಾರದಾ ವಿಲಾಸ ಕಾನೂನು ಮಹಾವಿದ್ಯಾನಿಲಯದಲ್ಲಿ LLB ಓದಿದ್ರು. ಇದೇ ವೇಳೆ ರೈತ ಸಂಘದ ಪ್ರಮುಖ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿಯ ಸಂಪರ್ಕಕ್ಕೆ ಬಂದ್ರು. ಅವರ ಮೂಲಕ ಹೋರಾಟಗಳಲ್ಲಿ ತೊಡಗಿಕೊಂಡ್ರು. ಕಾನೂನು ಶಿಕ್ಷಣ ಮುಗಿದ ಬಳಿಕ ಚಿಕ್ಕಬೋರಯ್ಯ ಅನ್ನೋ ವಕೀಲರ ಬಳಿ ಜೂನಿಯರ್ ಲಾಯರ್ ಆಗಿ ಕೆಲಸಕ್ಕೆ ಸೇರಿದ್ರು. ತುರ್ತು ಪರಿಸ್ಥಿತಿ ವೇಳೆ 2 ದಿನ ಖಾಕಿ ಕಸ್ಟಡಿ. 1970ರಲ್ಲಿ ಸಮಾಜವಾದಿ ಯುವಜನ ಸಭಾಪಕ್ಷ ಸೇರಿದ ಸಿದ್ದರಾಮಯ್ಯ ನಂತರ JP ಚಳುವಳಿಯಲ್ಲಿ ಭಾಗವಹಿಸಿದ್ರು. 1975ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರು. ಇದರಿಂದ 2 ದಿನ ಪೊಲೀಸ್ ಕಸ್ಟಡಿಯಲ್ಲೂ ಇರಬೇಕಾಯಿತು. ನಂತರ ತುರ್ತು ಪರಿಸ್ಥಿತಿ ವಿರೋಧಿಸಿ ವಿಪಕ್ಷಗಳು ರಚಿಸಿದ ಜನತಾ ಪಾರ್ಟಿ ಸೇರಿದ್ರು. 1978ರಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿಗೆ. 1978ರಲ್ಲಿ ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿ ಚುನಾವಣೆಗೆ ನಿಲ್ಲಲು ಸಿದ್ದರಾಮಯ್ಯ ಮುಂದಾದ್ರು. ಆದ್ರೆ ಮಗ ಚುನಾವಣೆಗೆ ನಿಲ್ಲೋದು ತಂದೆಗೆ ಇಷ್ಟವಿರಲಿಲ್ಲ. ಕಾರಣ, ಈ ಹಿಂದೆ ಒಂದ್ಸಲ ತಂದೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತು ಸೋತಿದ್ರು. ಹೀಗಾಗಿ ಮಗನು ಸೋಲ್ತಾನೆ ಅಂದುಕೊಂಡು ಬೇಡ ಅಂದಿದ್ರು. ಆಮೇಲೆ ಗ್ರಾಮಸ್ಥರೆಲ್ಲ ತಂದೆಯ ಮನವೊಲಿಸಿದ್ರು. ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿ ಗೆದ್ದ ಸಿದ್ದು ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾದ್ರು. 1980ರ ಲೋಕಸಭೆ ಎಲೆಕ್ಷನ್ ನಲ್ಲಿ ಸೋಲು. 1980ರ ಲೋಕಸಭೆ ಚುನಾವಣೆಗೂ ಮುನ್ನ ಜನತಾ ಪಾರ್ಟಿ ಒಡೆದು ಹೋಗಿತ್ತು. ಈ ವೇಳೆ ಸಿದ್ದರಾಮಯ್ಯ ಚೌಧರಿ ಚರಣ್ ಸಿಂಗ್ರ ಜನತಾ ಪಾರ್ಟಿ ಸೆಕ್ಯುಲರ್ ಅಥವಾ JNPS ಪಕ್ಷ ಸೇರಿದ್ರು. ಬಳಿಕ ಇದರ ಹೆಸರನ್ನ ಲೋಕದಳ ಅಂತ ಬದಲಿಸಲಾಯಿತು. ಆದ್ರೆ ಅಷ್ಟರಲ್ಲಾಗ್ಲೇ ಚುನಾವಣಾ ಪ್ರಕ್ರಿಯೆ ಮುಗಿದಿದ್ರಿಂದ ಲೋಕದಳದ ಅಭ್ಯರ್ಥಿಗಳು JNPS ಹೆಸರಲ್ಲೇ ಚುನಾವಣೆಗೆ ನಿಲ್ಬೇಕಾಯ್ತು. ಅದರಂತೆ ಮೈಸೂರು ಕ್ಷೇತ್ರದಿಂದ ಲೋಕಸಭೆಗೆ ನಿಂತ ಸಿದ್ದರಾಮಯ್ಯ ಹೀನಾಯವಾಗಿ ಸೋತೋದ್ರು. 4ನೇ ಸ್ಥಾನ ಪಡ್ಕೊಂಡ್ರು. ಇದರಿಂದ ಬೇಜಾರಾಗಿ ರಾಜಕಾರಣವೇ ಬೇಡ ಅಂಥೇಳಿ ಲಾಯರ್ ಪ್ರಾಕ್ಟೀಸ್ ಕಡೆ ಹೆಚ್ಚು ಗಮನ ಹರಿಸಿದ್ರು. ಸ್ವಲ್ಪ ಟೈಮ್ ಲಾ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿಯೂ ಕೆಲಸ ಮಾಡಿದ್ರು. 1983ರಲ್ಲಿ ಪಕ್ಷೇತರಾಗಿಯೇ ಗೆದ್ದ ಸಿದ್ದು ಹೆಗ್ಡೆ ಸರ್ಕಾರದಲ್ಲಿ ಸಿಕ್ಕಿತು ಮಿನಿಸ್ಟರ್ ಪಟ್ಟ.
ರಾಜಕಾರಣನೇ ಬೇಡ ಅಂದುಕೊಂಡಿದ್ದ ಸಿದ್ದರಾಮಯ್ಯ ಬೆಂಬಲಿಗರ ಒತ್ತಾಯದ ಮೇರೆಗೆ 1983ರಲ್ಲಿ ವಿಧಾನಸಭೆ ಚುನಾವಣೆಗೆ ನಿಂತರು. ಸಿದ್ದರಾಮಯ್ಯ ಲೋಕದಳದಲ್ಲಿದ್ರು ಜನತಾ ಪಾರ್ಟಿ ಜೊತೆ ಮೈತ್ರಿ ಮಾಡಿಕೊಂಡು ಟಿಕೆಟ್ ಕೊಡೋದು ಅಂತ ಒಪ್ಪಂದವಾಗಿತ್ತು. ಆದ್ರೆ ಸಿದ್ದರಾಮಯ್ಯಗೆ ಜನತಾ ಪಾರ್ಟಿಯಿಂದ ಬಿ ಫಾರಂ ಸಿಗಲೇ ಇಲ್ಲ. ಇದರ ಹಿಂದೆ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾಗಿದ್ದ ದೇವೇಗೌಡರ ಕೈವಾಡವಿತ್ತು ಎನ್ನಲಾಗುತ್ತೆ. ಕೊನೆಗೆ ಪಕ್ಷೇತರರಾಗಿಯೇ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತು ಗೆದ್ರು. ಚೊಚ್ಚಲ ಪ್ರಯತ್ನದಲ್ಲೇ ಎಂಎಲ್ಎ ಆದ್ರು. ನಂತರ ಆಡಳಿತ ಪಕ್ಷವಾದ ಜನತಾ ಪಾರ್ಟಿ ಸೇರಿದ ಇವರನ್ನ ರಾಮಕೃಷ್ಣ ಹೆಗ್ಡೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಬಳಿಕ ಹೆಗ್ಡೆ ಸರ್ಕಾರದಲ್ಲಿ ರೇಷ್ಮೆ ಮಂತ್ರಿಯೂ ಆದ್ರು. 1985ರಲ್ಲಿ ಸತತ 2ನೇ ಸಲ ಗೆದ್ದ ಸಿದ್ದು 1985ರ ವಿಧಾನಸಭೆ ಚುನಾವಣೆಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೊಮ್ಮೆ ನಿಂತ ಸಿದ್ದರಾಮಯ್ಯ ಗೆದ್ದು ಬೀಗಿದ್ರು. ಈ ಸಲ ಹೆಗ್ಡೆ ಸರ್ಕಾರದಲ್ಲಿ ರೇಷ್ಮೆ ಖಾತೆ ಜೊತೆಗೆ ಪಶುಸಂಗೋಪನೆ ಖಾತೆಯೂ ಸಿಕ್ತು. ಈ ಮಧ್ಯೆ 1988ರಲ್ಲಿ ಹೆಗ್ಡೆ ಮತ್ತು ದೇವೇಗೌಡ ಬಣಗಳ ಸಂಘರ್ಷ ಜೋರಾಯಿತು. ಸಚಿವರಾಗಿದ್ದ ದೇವೇಗೌಡರು, ಸಿದ್ದರಾಮಯ್ಯ ಮುಂತಾದವರು ರಾಜೀನಾಮೆ ಕೊಟ್ರು. ಸಿಎಂ ಹೆಗ್ಡೆ ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪವು ಕೇಳಿಬಂತು. ಅವರು ರಾಜೀನಾಮೆ ಕೊಟ್ರು. ಬಳಿಕ ಎಸ್ಆರ್ ಬೊಮ್ಮಾಯಿ ಸಿಎಂ ಆದ್ರು. ಬೊಮ್ಮಾಯಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾರಿಗೆ ಸಚಿವರಾದ್ರು. 1 ವರ್ಷದಲ್ಲೇ ಬೊಮ್ಮಾಯಿ ಸರ್ಕಾರವು ಪತನವಾಯಿತು. 89ರಲ್ಲಿ ಜನತಾ ದಳಕ್ಕೆ ಜಂಪ್, ಸೋಲು. ಕೇಂದ್ರದಲ್ಲಿ ಬೋಫೋರ್ಸ್ ಹಗರಣ ಸದ್ದು ಮಾಡ್ತಿದ್ದಾಗ ವಿಪಿ ಸಿಂಗ್ ಜನತಾ ಪಾರ್ಟಿ ಸೇರಿದಂತೆ ಕೆಲವೊಂದು ಪಕ್ಷಗಳನ್ನ ಸೇರಿಸಿ ಜನತಾದಳ ಅನ್ನೋ ಹೊಸ ಪಕ್ಷ ರಚಿಸಿದ್ರು. ಸಿದ್ದರಾಮಯ್ಯ ಕೂಡ ಅದಕ್ಕೆ ಸೇರಿದ್ರು. ಆದ್ರೆ ದೇವೇಗೌಡರು ಜನತಾದಳ ಸೇರದೆ ಜನತಾ ಪಾರ್ಟಿ ಜಯಪ್ರಕಾಶ್ ಬಣದಲ್ಲಿ ಉಳಿದುಕೊಂಡ್ರು. ಹೀಗೆ ಜನತಾದಳದಿಂದ 89ರ ವಿಧಾನಸಭೆ ಚುನಾವಣೆಗೆ ಹೋದ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಸೋತೋದ್ರು. ದೇವೇಗೌಡರ ಪಕ್ಷ ಕೂಡ ನೀರಸ ಪ್ರದರ್ಶನ ತೋರ್ತು. ನಂತರ ದೇವೇಗೌಡರು ಕೂಡ ಜನತಾದಳಕ್ಕೆ ಜಂಪ್ ಆದ್ರು. 91ರಲ್ಲಿ ಮತ್ತೊಮ್ಮೆ ಲೋಕಸಭೆ ಕನಸು ಭಗ್ನ. 89ರಲ್ಲಿ ವಿಧಾನಸಭೆ ಚುನಾವಣೆ ಸೋತ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ಲೆಕ್ಕಾಚಾರದಲ್ಲಿ 1991ರ ಲೋಕಸಭೆ ಚುನಾವಣೆಗೆ ಕೊಪ್ಪಳದಿಂದ ಸ್ಪರ್ಧಿಸಿದ್ರು. ಇದರಲ್ಲೂ ಸೋತ್ರು. 1992ರಲ್ಲಿ ಸಿದ್ದರಾಮಯ್ಯರನ್ನ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಲಾಯಿತು. 94ರಲ್ಲಿ ದೇವೇಗೌಡರ ಸರ್ಕಾರದಲ್ಲಿ ಮಂತ್ರಿ. 94ರ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಜನತಾದಳ ಗೆದ್ದು ಅಧಿಕಾರಕ್ಕೆ ಬಂತು. ದೇವೇಗೌಡರು ಸಿಎಂ ಆದ್ರು. ಅವರ ಸರ್ಕಾರದಲ್ಲಿ ಶಿಷ್ಯ ಸಿದ್ದರಾಮಯ್ಯ ಹಣಕಾಸು ಸಚಿವರಾದ್ರು. ಹೀಗಾಗಿ ಇವರೇ ರಾಜ್ಯ ಬಜೆಟ್ ಮಂಡಿಸುವಂತಾಯ್ತು. 96ರಲ್ಲಿ ಸಿಎಂ ಸ್ಥಾನ ಮಿಸ್ ಆದ್ರೂ ಡಿಸಿಎಂ. 1996ರಲ್ಲಿ ದೇವೇಗೌಡರು ಪ್ರಧಾನಿ ಆದ್ರು. ಆಗ ತಮ್ಮ ಶಿಷ್ಯ ಸಿದ್ದರಾಮಯ್ಯರನ್ನ ಸಿಎಂ ಮಾಡಬೇಕು ಅನ್ನೋದು ದೇವೇಗೌಡರ ಪ್ಲಾನ್ ಆಗಿತ್ತು ಎನ್ನಲಾಗುತ್ತೆ. ಆದ್ರೆ ಹೆಗ್ಡೆ ಬಣ ಇದಕ್ಕೆ ಒಪ್ಲಿಲ್ಲ. ಕೊನೆಗೆ ಹೆಗ್ಡೆ ಬಣದ ಜೆಎಚ್ ಪಟೇಲ್ಗೆ ಸಿಎಂ ಕುರ್ಚಿ ಸಿಕ್ತು. ದೇವೇಗೌಡ ಬಣದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದ್ರು. ಜೊತೆಗೆ ಹಣಕಾಸು ಮಂತ್ರಿಯಾಗಿಯೂ ಮುಂದುವರೆದ್ರು. 99ರಲ್ಲಿ ಜೆಡಿ ಹೋಳು, ಜೆಡಿಎಸ್ ಸೇರಿದ ಸಿದ್ದು. ವಿಧಾನಸಭೆ ಚುನಾವಣೆಯಲ್ಲಿ 2ನೇ ಸೋಲು. 1999ರಲ್ಲಿ ಜೆಎಚ್ ಪಟೇಲ್ ಬಣ ಮತ್ತು ದೇವೇಗೌಡರ ಬಣಗಳ ಸಂಘರ್ಷ ಜೋರಾಯಿತು. ದೇವೇಗೌಡ ಬಣದ ಸಿದ್ದರಾಮಯ್ಯ, ಎಚ್ಡಿ ರೇವಣ್ಣ ಮುಂತಾದವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದ್ರು ಸಿಎಂ ಪಟೇಲ್. ಕೊನೆಗೆ ಜೆಡಿ ಅಥವಾ ಜನತಾದಳ ಈ ಭಾಗ ಆಯ್ತು. ದೇವೇಗೌಡರ ಬಣ ಜೆಡಿಎಸ್ ಅಂತಾಯ್ತು. ಜೆಎಚ್ ಪಟೇಲರ ಬಣ ಜೆಡಿಯು ಆಯ್ತು. ಸಿದ್ದರಾಮಯ್ಯ ದೇವೇಗೌಡರ ಜೆಡಿಎಸ್ ಸೇರಿದ್ರು. ಅದೇ ವರ್ಷ ನಡೆದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಜೆಡಿಯು ಹೀನಾಯವಾಗಿ ಸೋತೋದ್ವು. ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸಿದ್ದರಾಮಯ್ಯ ಕೂಡ ಸೋತೋದ್ರು. 2004ರಲ್ಲಿ 2ನೇ ಬಾರಿ ಸಿಎಂ ಸ್ಥಾನ ಮಿಸ್. 2004ರ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಕೊನೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸಿದ್ವು. ಸಿದ್ದರಾಮಯ್ಯಗೆ ಸಿಎಂ ಸ್ಥಾನ ಸಿಗ್ಬೋದು ಅಂದುಕೊಳ್ಳಲಾಗಿತ್ತು. ಆದ್ರೆ ಅದನ್ನ ದೇವೇಗೌಡ್ರೆ ತಪ್ಪಿಸಿದ್ರು ಎನ್ನಲಾಗುತ್ತೆ. ಕೊನೆಗೆ ಕಾಂಗ್ರೆಸ್ನ ಧರಂ ಸಿಂಗ್ ಸಿಎಂ ಆದ್ರು.
ಸಿದ್ದರಾಮಯ್ಯ 2ನೇ ಸಲ ಉಪಮುಖ್ಯಮಂತ್ರಿ ಆದ್ರು. 2005ರಲ್ಲಿ ಜೆಡಿಎಸ್ನಿಂದ ಸಿದ್ದು ಉಚ್ಚಾಟನೆ. ದೇವೇಗೌಡರಿಗೆ ವಿರುದ್ಧವಾಗಿ 2005ರಲ್ಲಿ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಸಿದ ಡಿಸಿಎಂ ಸಿದ್ದರಾಮಯ್ಯರನ್ನ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದಿಂದ ಕೆಳಗಿಳಿಸಲಾಯಿತು. ನಂತರ ಸಿಎಂ ಧರಂ ಸಿಂಗ್ ಮೂಲಕ ಕ್ಯಾಬಿನೆಟ್ನಿಂದಲೂ ಕೈಬಿಡಲಾಯಿತು. ಆಮೇಲೆ ಜೆಡಿಎಸ್ ಪಕ್ಷದಿಂದಲೇ ಉಚ್ಚಾಟಿಸಲಾಯಿತು. ಎಐಪಿಜೆಡಿ ಎಂಬ ಹೊಸ ಪಕ್ಷ ಕಟ್ಟಿದ ಸಿದ್ದರಾಮಯ್ಯ ಜೆಡಿಎಸ್ನಿಂದ ಉಚ್ಚಾಟನೆಗೊಂಡ ಬೆನ್ನಲ್ಲೇ ಎಐಪಿಜೆಡಿ ಅನ್ನೋ ಹೊಸ ಪಕ್ಷ ಕಟ್ಟಿದ್ರು. 2005ರ ಕೊನೆಯಲ್ಲಿ ನಡೆದ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಎಐಪಿಜೆಡಿ ಕೂಡ ಸ್ಪರ್ಧೆ ಮಾಡ್ತು. ಆದ್ರೆ ಚುನಾವಣೆಯಲ್ಲಿ ನಿರೀಕ್ಷಿತ ಯಶಸ್ಸು ಸಿಗ್ಲಿಲ್ಲ. ಗೆದ್ದ ಕೆಲವೊಂದು ಕಡೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂತು. ಎಐಪಿಜೆಡಿ ಜೊತೆ ಮೈತ್ರಿ ಮಾಡಿಕೊಂಡ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ನಲ್ಲಿ ಅಸಮಾಧಾನ ಭುಗಿಲೇಳ್ತು. ಇದೇ ಅವಕಾಶ ಬಳಸಿಕೊಂಡ ದೇವೇಗೌಡರ ಪುತ್ರ ಕುಮಾರಸ್ವಾಮಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆಸಿದ್ರು. ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಬಿದ್ದು ಜೆಡಿಎಸ್ ಬಿಜೆಪಿ ಸರ್ಕಾರ ಬಂತು. 2006ರಲ್ಲಿ ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯ 2006ರಲ್ಲಿ ಎಐಪಿಜೆಡಿ ಪಕ್ಷವನ್ನ ಕಾಂಗ್ರೆಸ್ ಜೊತೆ ವಿಲೀನ ಮಾಡಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿದ್ರು. ಅದಕ್ಕೂ ಮೊದಲು ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಬೈ ಎಲೆಕ್ಷನ್ ನಲ್ಲಿ ಬರೀ 257 ಮತಗಳ ಜಯ. 2006ರ ಕೊನೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಕಾಂಗ್ರೆಸ್ನಿಂದ ನಿಂತಿದ್ದ ಸಿದ್ದರಾಮಯ್ಯರನ್ನ ಸೋಲಿಸಲೇಬೇಕು ಅಂತ ಆಡಳಿತ ಪಕ್ಷಗಳಾಗಿದ್ದ ಜೆಡಿಎಸ್ ಮತ್ತು ಬಿಜೆಪಿ ಸಾಕಷ್ಟು ಪ್ರಯತ್ನ ಪಟ್ವು. ಕೊನೆಗೆ ಬರೀ 257 ಓಟ್ಗಳ ಅಂತರದಿಂದ ಜೆಡಿಎಸ್ ವಿರುದ್ಧ ಗೆದ್ದು ಬೀಗಿದ್ರು ಸಿದ್ದರಾಮಯ್ಯ. 2008ರಲ್ಲಿ ವರುಣಾದಲ್ಲಿ ಭರ್ಜರಿ ಗೆಲುವು. 2008ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಚುನಾವಣೆಗೂ ಮುನ್ನ ಕ್ಷೇತ್ರಗಳ ಪುನರ್ ವಿಂಗಡಣೆ ಆಗಿತ್ತು. ಆಗ ಹೊಸದಾಗಿ ರಚನೆಯಾದ ವರುಣಾ ಕ್ಷೇತ್ರದಲ್ಲಿ ನಿಂತ ಸಿದ್ದರಾಮಯ್ಯ ಭರ್ಜರಿ ಗೆಲುವು ದಾಖಲಿಸಿದ್ರು. 2009ರಲ್ಲಿ ಸಿಕ್ಕಿತು ವಿಪಕ್ಷ ನಾಯಕನ ಸ್ಥಾನ. ವಿಧಾನಸಭೆ ವಿಪಕ್ಷ ನಾಯಕರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ 2009ರ ಲೋಕಸಭೆ ಚುನಾವಣೆಗೆ ನಿಂತು ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾದ್ರು. ಆಗ ಸಿದ್ದರಾಮಯ್ಯರನ್ನ ವಿಧಾನಸಭೆ ವಿಪಕ್ಷ ನಾಯಕ ಮಾಡ್ತು ಕಾಂಗ್ರೆಸ್.